ಜಗದೊಡೆಯನಾದಂತಹ ವಿನಾಯಕನನ್ನ ನಾವಾದರೂ ಕೂಡ ವಿನಾಯಕ, ವಿಘ್ನೇಶ್ವರ, ಗಜಮುಖ, ಗಣಪತಿ, ಏಕದಂತ, ಲಂಬೋದರ ಎಂಬುದಾಗಿ ಹೇಳಿ ಆ ವಿನಾಯಕನನ್ನ ಸಹಸ್ರಾರು ನಾಮಗಳಿಂದ ಕರೆಯುತ್ತಾ ಆತನಿಗಾದರೂ ಕೂಡ ಗೋವಿನ ಸಗಣಿಯಿಂದ ವಿನಾಯಕನ ಒಂದು ಮೂರ್ತಿಯನ್ನು ಮಾಡಿ ಆ ವಿನಾಯಕನಿಗೆ ಪ್ರಿಯವಾದಂತಹ ಗರಿಗೆ ಪತ್ರೆ ಇಟ್ಟು ಹೇ ವಿನಾಯಕ, ವಿಘ್ನೇಶ್ವರ, ನಾವು ಮಾಡ್ತಕ್ಕಂತಹ ಈ ಭಗವಂತನ ಒಂದು ಸತ್ಕಾರ್ಯದಲ್ಲಿ ಯಾವುದೇ ಒಂದು ವಿದ್ಯೆಯು ಬಾರದ ಹಾಗೆ, ಲೋಪ ದೋಷಗಳು ಬಾರದ ಹಾಗೆ ಕಾಪಾಡುತ್ತದೆ ಎಂಬುದಾಗಿ ಹೇಳಿ ಆ ವಿನಾಯಕರನ್ನು ನಾವೆಲ್ಲರೂ ಕೂಡ ಬೇಡಿಕೊಳ್ಳುತ್ತಾ ಆ ವಿನಾಯಕನ ಒಂದು ಕೃಪೆಗೆ, ಆಶೀರ್ವಾದಕ್ಕೆ ನಾವೆಲ್ಲರೂ ಸೇರಿ ಪಾತ್ರರಾಗೋಣ. ಇಡೀ ಭೂಮಂಡಲವನ್ನೇ ಕೂರಿಗೆಯನ್ನಾಗಿ ಮಾಡಿಕೊಂಡು ಸಾಗರ, ಆ ಸಾಗರವೆಂಬ ಸಮುದ್ರವನ್ನೇ ಸಡ್ಡೆಯಾಗಿ ಮಾಡಿಕೊಂಡು ಶಿವನಾದ್ರೂ ಕೂಡ ಕೂರಿಗೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಬ್ರಹ್ಮ ವಿಷ್ಣುಗಳಾದ್ರೂ ಕೂಡ ಎತ್ತುಗಳಾಗಿ ಮುಂಗಡೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಆ ಕೂರಿಗೆ ಯಾರು ಸದಾ ಹಿಡಿದುಕೊಳ್ಳುವವರಿಲ್ಲ. ಹಿಡಿದುಕೊಳ್ಳುವವರಿಲ್ಲದ ಸಡ್ಡೆಯಾದರೂ ಕೂಡ ಊರಿಗೆ ಹಿಡ್ಕೊಂಡು ಹೋಗ್ತಾ ಇದ್ರೆ ಕಣಿಯ ಈ ಸದ್ಯ ಹಿಡ್ಕೊಳ್ಳೋದು ಯಾರಿಲ್ಲಪ್ಪ. ಬ್ರಹ್ಮ ವಿಷ್ಣುಗಳಾದ್ರೂ ಯೋಚನಾ ಮುಗ್ಧರಾಗಿ ನಿಂತುಕೊಂಡು ತಮ್ಮ ತೋಳಿಗೆ ಕೈ ಹಾಕಿ ಹಿಡಿ ಮಾಂಸ ಖಂಡಗಳನ್ನು ಕಿತ್ತುಕೊಂಡು ಆ ಊರಿಗೆ ಹಿಂಭಾಗಕ್ಕೆ ತಪದಪ್ಪನಿಸಿದ್ದಾರೆ. ಹಾಗಾದಲ್ಲಿ ಒಂದು ಪಿಂಡ ಉತ್ಪತ್ತಿಯಾಗಿದೆ. ಪಿಂಡಕ್ಕೆ ನಾರದ ಎಂಬುದಾಗಿ ನಾಮಕರಣವನ್ನು ಮಾಡಿ ಆ ಸಡ್ಡೆಯನ್ನ ಕೈಗೆ ಕೊಟ್ಟು ಹೇಳಿದ್ರಪ್ಪ, ಬ್ರಹ್ಮ ಎತ್ತುಗಳಾಗಿ ಮುಂಗಡೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಕಣಿಯ, ನಾನಾದ್ರೂ ಕೂಡ ಈ ಕೂರಿಗೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಕಣಪ್ಪ, ಇನ್ನಾದ್ರೂ ಕೂಡ ಈ ಸಡ್ಡೆಯನ್ನು ಹಿಡ್ಕೊಂಡು ಬಾ ಎಂಬುದಾಗಿ ಹೇಳಿ ಆ ಸಡ್ಡೆಯನ್ನೇ ಕೈಗೆ ಕೊಟ್ಟಂತಹ ಮಾತ್ರದಲ್ಲಿ ನಾನು ಮಹಾತ್ಮರಾದ್ರು ಹಾಗೆ ಹೋಗ್ತಾ 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 ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಸಡ್ಡೆಯೊಳಗೆ ಒಂದೊಂದೇ ಬೀಜ ಒಂದೊಂದೇ ಬೀಜ ಒಂದೊಂದೇ ಬೀಜ ಹಾಕೊಂಡು ಹೋಗ್ತಾ ಇದ್ದಾರೆ. ಏನನ್ನ? ನರನೆಂಬ ಬೀಜವನ್ನ. ಯಾವ ನಾರದ ಮಹಾತ್ಮರಾದ್ರು ಬಿದ್ದಿರ್ತಕ್ಕಂತಹ ಬೀಜದಲ್ಲಿ 84 ಲಕ್ಷ ಜೀವರಾಶಿಗಳು ಉತ್ಪತ್ತಿಯಾಗಿದೆ. ಅಂಡಜ, ಪಿಂಡಜ, ಜಲಜ, ಪೃಥ್ವಿಜ ಎಂಬುದಾಗಿ ಹೇಳಿ 4 ಬೀಜಗಳನ್ನು ಬಿತ್ತಿದ್ದಾರೆ. ಆ 4 ಬೀಜಗಳಲ್ಲಿ 84 ಲಕ್ಷ ಜೀವರಾಶಿಗಳು ಉತ್ಪತ್ತಿಯಾಗಿದೆ. ಅಂಡಜ, ಮೊಟ್ಟೆಯಿಂದ ಉತ್ಪತ್ತಿಯಾಗುವಂತಹ ಜೀವರಾಶಿಗಳು 21 ಲಕ್ಷ. ಪಿಂಡಜ, ಗರ್ಭವನ್ನು ಧರಿಸಿ ಆ ಗರ್ಭದ ಮುಖಾಂತರ ಹೊರಬರುವಂತಹ ಜೀವರಾಶಿಗಳು 21 ಲಕ್ಷ. ಮೂರನೆಯದಾಗಿ ಜಲಜ, ಆ ನೀರಲ್ಲಿ ವಾಸ ಮಾಡತಕ್ಕಂತಹ ನೀರಿನಲ್ಲಿ ಉತ್ಪತ್ತಿ ಆಗುವಂತಹ ಜೀವರಾಶಿಗಳು 21 ಲಕ್ಷ.
ಕೊನೆಯದಾಗಿ ಪೃಥ್ವಿಜ ಹುಟ್ಟುವಂತಹ ಹುಲ್ಲು ಗರಿಗೆಯಿಂದ ಹಿಡಿದು ಬೃಹತ್ತಾದಂತಹ ಎಮ್ಮದ ತನಕ ಒಟ್ಟಾರೆಯಾಗಿ ನಾರದ ಮಹಾತ್ಮರಾದರೂ ಕೂಡ 84 ಲಕ್ಷ ಜೀವರಾಶಿಗಳು ಉತ್ಪತ್ತಿ ಮಾಡಿದ್ದಾರೆ. ಆ 84 ಲಕ್ಷ ಜೀವರಾಶಿಗಳಲ್ಲಿ ಆ ಪರಮಾತ್ಮನಾದ ಹೇಳ್ತೇನೆ, ಮಾನವ ಜನ್ಮವೇ ಶ್ರೇಷ್ಠ ಜನ್ಮ. ಆ ಮಾನವ ಜನ್ಮವೇ ಬಹಳ ಶ್ರೇಷ್ಠವಾದಂತಹ ಜನ್ಮ. ಮಾನವ ಜನ್ಮವೇ ಬಹಳ ಅಪರೂಪವಾದಂತಹ ಜನ್ಮ. ಯಾಕಪ್ಪ? ಆ ಭಗವಂತ ಮಾನವನಿಗೆ ಪಂಚ ಜ್ಞಾನೇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ನೋಡುವುದಕ್ಕೆ ಕಣ್ಣುಗಳನ್ನ, ಕೇಳಿಸಿಕೊಳ್ಳುವುದಕ್ಕೆ ಕಿವಿಯನ್ನ, ಮಾತನಾಡುವುದಕ್ಕೆ ಬಾಯಿಯನ್ನ ಮಿಗಿಲಾಗಿ ಆ ಭಗವಂತ ಮಾನವನಿಗೆ ಕೊಟ್ಟಿದ್ದಾನೆ. ಈ ಮಾನವನ ದೇಹವೇ ಒಂದು ದೇವಾಲಯ, ಶಿರವಾದರೂ ಹೊಂದ ಕಲಸವಯ್ಯ ಎಂಬುದಾಗಿ ಜ್ಞಾನಿಗಳಾದ್ರೆ ಹೇಳ್ತಾರೆ. ಆ ಪ್ರಕಾರವಾಗಿ ಈ ಮಾನವನ ದೇಹವೆಂಬ ದೇವಾಲಯದಲ್ಲಿ ಆ ಜೀವಾತ್ಮ ಮತ್ತೆ ಪರಮಾತ್ಮನೆಂಬ 2 ಆತ್ಮಗಳಾದ್ರೂ ವಾಸ ಮಾಡ್ತವೆ. ಆ ಜೀವಾತ್ಮನಾದ್ರೆ ಹೇಳ್ತೀನಿ, ಮಾನವ ನೀನಾದ್ರೂ ಹುಟ್ಟಿದಾಗಿಂದ ಸಾಯುವ ತನಕ ಅನ್ಯಾಯ, ಅಕ್ರಮ, ದುರಾಚಾರ, ದುರ್ನಡತೆ, ಪಾಪ ಕರ್ಮಗಳನ್ನ ಮಾಡಿ ಈ ಭೂಮಿಯ ಮೇಲೆ ಇರುವುದು ದಿನ ನಾನು ನಾನು ನನ್ನದು ಎಂಬುದಾಗಿ ಬಾಳಪ್ಪ ಎಂಬುದಾಗಿ ಹೇಳಿದ್ರೆ, ಜೊತೆಯಲ್ಲಿರ್ತಕ್ಕಂತಹ ಪರಮಾತ್ಮನಾದ್ರೆ ಹೇಳ್ತೀನಿ, ಮಾನವ ಏತಕ್ಕೋಸ್ಕರವಾಗಿ ನಾನು ನಾನು ನನ್ನದು ಎಂಬುದಾಗಿ ಹೇಳ್ತೇಪ್ಪ, ಹೇಳುತ್ತೇನೆ ಕೇಳು ಎಂಬುದಾಗಿ